ಎಜಿ ನ್ಯೂಸ್ಗೆ ಸ್ವಾಗತ. ಎರೆಹಂಚಿನಾಳದಲ್ಲಿ ದಸರಾ ಹಬ್ಬದ ನಿಮಿತ್ತವಾಗಿ ಶ್ರೀ ದ್ಯಾವಮ್ಮ ದೇವಿ ಪುರಾಣ ಮಂಗಲೋತ್ಸವ ಇಂದು ಮುಕ್ತಾಯಗೊಂಡಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಆರಾಧ್ಯ ದೈವ ಗ್ರಾಮದೇವಿ ಶ್ರೀ ದ್ಯಾವಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರನ್ನವರಾತ್ರಿ ದಸರಾ ಮಹೋತ್ಸವದ ನಿಮಿತ್ತವಾಗಿ 11 ದಿವಸ ವಿಶೇಷ ಪುರಾಣ ಪ್ರವಚನ ನಡೆಸಿ 11 ದಿವಸದ ನಂತರ ಪುರಾಣ ಪ್ರವಚನದ ಮಂಗಲೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ಭಕ್ತರ ಸಮ್ಮುಖದಲ್ಲಿ ಮುಕ್ತಾಯಗೊಂಡಿದೆ. ವಿಚಾರ ಮಾಡೋದು ಬಿಟ್ಟು ಏನ್ ಮಾಡಿದ ಅಂತಂದ್ರ ಆ 4 ಬೇಡ ನನಗ್ ಫಲನ ಇರ್ಲಿ ಅಂತ ಹಣ್ಣು ತಗೊಂಡ ಅಂದ್ರ ಆಗ ತಾನೇ ಕೋತಿ ತನ್ನ ಮಗುವಿಗೆ ಜನ್ಮ ನೀಡಿ ಆ ಕೋತಿಯ ಮರಿ ಸತ್ತೋಗಿತ್ತು. ಅದನ್ನು ನೋಡಿದವ ಕೈಯಾಗ ಹಿಂಗ ತಗೊಂಡು ನೀರು ಚೆಲ್ಲಿದ. ಆ ಕೋತಿ ತನ್ನ ಮಗುವಿಗೆ ಜನ್ಮ ನೀಡಿರುವಂತ ಮರಿ ತೀರಿ ಹೋಗಿದ್ದನ್ನ ನೋಡಿ ಬಡದು ಆ ಕಡೆ ಈ ಕಡೆ ಮತ್ತೊಂದ್ ಕಡೆ ಹಿಂಗ ಆ ಕೋತಿ ಮಗುವಿನ ಪ್ರಾಣವನ್ನ ಉಳಿಸುವಂತದನ್ನ ನೋಡಿ ಅವಾಗ ಕಣ್ಣಾಗ ಕಣ್ಣೀರು ಜುಂಬಿ ಬಂದ್ವು. ಅವಾಗ ಆ ಕೋತಿ ಏನ್ ಮಾಡಿತ್ತು ಅಂದ್ರ ಏನ್ ಮಾಡಿದ್ರು ಆ ಸತ್ತಿರುವಂತ ಕೋತಿ ಮರಿ ಏಳಲಿಲ್ಲ. ಅವಾಗ ಆ ಕೋತಿ ಏನ್ ಮಾಡಿತ್ತು ಅಂದ್ರೆ ಓಡಿ ಹೋಗಿ ಒಂದು ಗಿಡವನ್ನ ಏರಿ ಆ ಗಿಡದಲ್ಲಿರುವಂತ ತಪ್ಲ ಹರ್ಕೊಂಡು ಬಂದು ಹಿಂಗ ಅಂಗೈಯೊಳಗ ಹಾಕಿ ಸತ್ ಬಿದ್ದಿರುವಂತ ಆ ಕೋತಿಯ ಮರಿ ಕಿವ್ಯಾಗ ಶ್ರೀ ದ್ಯಾವಮ್ಮ ದೇವಿ ಪುರಾಣ ಮಹಾಮಂಗಳಾರತಿ ಮುಗಿದ ಬಳಿಕ ಗ್ರಾಮದೇವಿ ಆವರಣದಲ್ಲಿ ಗ್ರಾಮದ ಭಕ್ತರು ಆಯೋಜನೆ ಮಾಡಿದ 11 ದಿವಸ ದಿನಕ್ಕೊಂದು ಬೇರೆ ಬೇರೆ ಸಿಹಿ ಪದಾರ್ಥದ ಅನ್ನ ಪ್ರಸಾದವನ್ನ ಸ್ವೀಕರಿಸಿದ ಮಹಿಳಾ ಭಕ್ತರು ಗ್ರಾಮದ ಹಿರಿಯರು ದೇವಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂದಗೊಂಡಿದ್ದಾರೆ. ಅಂದಪ್ಪ ಕೋಳೂರ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.